ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮನೆಗೆ ಇವರು ಬಾಗ್ಲು ತಟ್ಟಿ ಅವರ ಪ್ರೈವೇಟ್ ಮೂಮೆಂಟ್ ನ ಶೇರ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಇದನ್ನ ಹೇಳಿದಿಬ್ರು ಹುಡುಗಿರು. ಸ್ವಲ್ಪನೂ ಓದ್ದೇನೆ ಕಂಪ್ಲೀಟ್ ಎಕ್ಸಾಮ್ ನ ಅದರಿಂದ ರೆಸ್ಟ್ ಮಾಡಿದ್ದಾರೆ ಬಾಯ್ ಫ್ರೆಂಡ್ಗೆ ಸ್ಕ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಒಂದು ಫನ್ ಕಂಟೆಂಟ್. ಇದು ರ್ಯಾಂಡಮ್ ಆಗಿ ನನಗೆ ಯೋಚನೆ ಬಂತು ಈ ಥರ ಒಂದು ಮಾಡ್ಬೋದಲ್ವಾ ಅಂತ. ನಾನು ಜಸ್ಟ್ ನನ್ನ ಫ್ರೆಂಡ್ಸ್ಗೆ ನಿಮ್ಮ ಲೈಫಲ್ಲಿ ಇರೋಂತಹ ಸೀಕ್ರೆಟ್ ಅಥವಾ ಏನಾದರೂ ಫನ್ನಿ ಇನ್ಸಿಡೆಂಟ್ ಇದ್ದು ನೀವು ಯಾರಿಗೂ ಹೇಳಿಲ್ಲ ಅಂತಂದರೆ ಅದನ್ನು ನನಗೆ ಹೇಳಿ ಅಂತ ಹೇಳಿದೆ. ತುಂಬ ಜನ ರೆಸ್ಪಾಂಡ್ ಮಾಡಿದ್ದಾರೆ. ಅದರಲ್ಲಿ ಟಾಪ್ ಯಾವ್ದಿದೆ ಅದನ್ನು ನಾನು ಪಿಕ್ ಮಾಡಿದ್ದೀನಿ. ಇದನ್ನು ನಾನು ನಿಮ್ಗೆ ಹೇಳ್ತೀನಿ, ಆದರೆ ಅದು ಯಾರು ಅಂತ ನಾನು ಹೇಳೋದಿಲ್ಲ. ಬಟ್ ಸ್ಟೋರಿ ಚೆನ್ನಾಗಿದೆ, ಫನ್ನಿ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಸ್ಮಾಲ್ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ಸಿಡೆಂಟ್ ಬಂದ್ಬಿಟ್ಟು ಇವರು ಪ್ಯೂರ್ ವೆಜಿಟೇರಿಯನ್, ಎಗ್ ಕೂಡ ತಿನ್ನೋದಿಲ್ಲ ಅಂತ ಇವ್ರು ಹೇಳಿದ್ದಾರೆ. ಇವ್ರ ಫ್ಯಾಮಿಲಿ ಕೂಡ ಪ್ಯೂರ್ ವೆಜಿಟೇರಿಯನ್ ಅಂತೆ. ಬಟ್ ಆದರೆ ಇವರೊಬ್ಬರೇ ಇದ್ದಾಗ ಇವರು ನಾನ್ ವೆಜ್ನ ತಿಂತಾರೆ. ಆ್ಯಂಡ್ ಇದು ಅವ್ರ ಬೆಸ್ಟ್ ಫ್ರೆಂಡ್ಗೂ ಕೂಡ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು. ನನ್ನ ಹತ್ರ ಶೇರ್ ಮಾಡಿದ್ದಾರೆ. ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಐ ಡೋಂಟ್ ನೋ ಇವರು ನಾನ್ ವೆಜ್ನ ತಿಂತಾರೆ. ನಮಗೆಲ್ಲ ಗೊತ್ತಾಗೋಯ್ತು ಬಂದ್ಬಿಟ್ಟು ಇವರು ಒಂದು ಯಾವುದೋ ಮೇನ್ ಎಕ್ಸಾಮ್ನ ಕಂಪ್ಲೀಟ್ ಎಕ್ಸಾಮ್ನ ಕಾಪಿ ಚೀಟ್ ಇಟ್ಕೊಂಡು ಬರೀ ಕಾಪಿ ಚೀಟಿಯಿಂದ ಪಾಸ್ ಆಗಿದ್ದಾರಂತೆ. ಒಳ್ಳೆ ಮಾರ್ಕ್ಸ್ ಕೂಡ ಬಂದಿದೆ. ಒಂದು ಸ್ವಲ್ಪನೂ ಓದ್ದೇನೆ ಕಂಪ್ಲೀಟ್ ಎಕ್ಸಾಮ್ನ ಅದರಿಂದನೇ ಪಾಸ್ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಇದು ಕೂಡ ಸೀಕ್ರೆಟ್ ಅಂತ ಹೇಳಿದ್ರು. ಕಪಲ್ಸ್ ಅವ್ರ ಸೀಕ್ರೆಟ್ ನ ಶೇರ್ ಮಾಡಿದ್ದಾರೆ. ಏನಂದ್ರೆ ಯಾವುದೋ ಒಂದು ಆನ್ಲೈನ್ ಅಲ್ಲಿ ಯಾವುದೋ ಆಪ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ ಆ ದುಡ್ಡು ಕಂಪ್ಲೀಟ್ ಆಗಿ ಸ್ಕ್ಯಾಮ್ ಆಯ್ತು ಅಂತ ಇವ್ರು ಹೇಳಿದ್ದಾರೆ. ಮೋರ್ ದನ್ ಲ್ಯಾಕ್ ಅಂತ ಶೇರ್ ಮಾಡ್ಕೊಂಡ್ರು. ವೆರಿ ಸಾರಿ, ಬಟ್ ಯಾ ಬರೀ ಇಂಥದೆಯಾ. ಸೇಮ್ ಸಿಟಿಲಿ ಇದ್ರಂತೆ. ಅಪ್ಪ ಅಮ್ಮ ಇದ್ದಿದ್ದ ಸಿಟಿಲೇ ಇನ್ನೊಂದು ಮನೆ ಮಾಡಿಕೊಂಡು ಅವ್ರ ಲೈಫ್ನ ಲೀಡ್ ಮಾಡಿದ್ದಾರೆ ಫಾರ್ ಎ ಇಯರ್. ಅಪ್ಪ ಅಮ್ಮಂಗೆ ಸುಳ್ಳು ಹೇಳ್ಕೊಂಡು ಏನಂದರೆ ಬೇರೆ ಯಾವುದೋ ಊರಲ್ಲಿ ಜಾಬ್ ಆಗಿದೆ ಅಂತ ಹೇಳಿ ಒಂದೇ ಏರಿಯಾದಲ್ಲಿ ಅಪ್ಪ ಅಮ್ಮ ಇರೋ ಮನೆ ಹತ್ರನೇ ಅವರು ಒಂದು ಮನೆ ಮಾಡಿಕೊಂಡು ಸಪ್ರೇಟಾಗಿ ಇದ್ರಂತೆ. ಜಸ್ಟ್ ಫಾರ್ ದ ಫ್ರೀಡಮ್ ಆ್ಯಂಡ್ ಟು ಎಂಜಾಯ್ ದ ಲೈಫ್. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ಇವರು ಹೇಳ್ತಾ ಇದ್ದಾರೆ, ಇವ್ರದ್ದು ಒಂದು ಹಾಸ್ಟೆಲ್ ಸ್ಟೋರಿನ ಶೇರ್ ಮಾಡಿದ್ದಾರೆ. ಇವ್ರ ಹಾಸ್ಟೆಲ್ ಅಲ್ಲಿ ವಾಶ್ರೂಮ್ ಮೇಲ್ಗಡೆ ರೂಫ್ ತರ ಇರ್ಲಿಲ್ವಂತೆ, ಮಧ್ಯ ವಾಲ್ಸ್ ತರ ಇದ್ದು ಡೋರ್ ಇತ್ತಂತೆ. ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಮೇಲ್ಗಡೆ ವಾಲ್ ಮೇಲ್ಗಡೆ ಕೂತ್ಕೊಂಡು ಇವ್ರೊಬ್ರೆಲ್ಲ ಇವ್ರು 4-5 ಫ್ರೆಂಡ್ಸ್ ಕೂತ್ಕೊಂಡು ಅವ್ರ ಫ್ರೆಂಡ್ದು ಶವರ್ ಮಾಡಬೇಕಾದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡಿ ತುಂಬಾ ಫನ್ ಮಾಡಿ 1 ಇಯರ್ ಪೂರ್ತಿ ಆ ಹುಡುಗಂಗೆ ತುಂಬಾ ಆಟ ಆಡ್ಸಿದ್ರಂತೆ. ಇಟ್ಸ್ ರಿಯಲಿ ಫನ್. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಇನ್ಸಿಡೆಂಟ್ ಇವ್ರು ಹೇಳ್ತಾ ಇದ್ದಾರೆ, ಇವರೆಲ್ಲ ಫ್ರೆಂಡ್ಸ್ ಟ್ರಿಪ್ಗೆ ಹೋಗಿದ್ರಂತೆ. ಟ್ರಿಪ್ಪಲ್ಲಿ ಯಾವುದೋ ಒಂದು ಮೇನ್ ಸಿಟಿಲೇನೆ ಹೋಗುವಾಗ ಗಾಡೀಲಿ ಯಾರೋ ಒಬ್ರಿಗೆ ತುಂಬ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟು ಗಾಡಿ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗದೆ, ಇಟ್ ವಾಸ್ ಅ ಕ್ರೌಡೆಡ್ ಏರಿಯಾ. ಗಾಡಿ ನಿಲ್ಸಕ್ಕೆ ಗೊತ್ತಾಗದೆ ಎಮರ್ಜೆನ್ಸಿ ಸಿಚುಯೇಷನ್ ಬಂದು ಯಾವುದೋ ರ್ಯಾಂಡಮ್ ಮನೆಗೆ ಇವರು ಬಾಗಿಲು ತಟ್ಟಿ ಅವ್ರ ಹತ್ರ ಏನೇನೋ ಅನ್ನಿಸ್ಕೊಂಡು ಮನೆ ಒಳಗಡೆ ಹೋಗಿ ವಾಶ್ರೂಮ್ ಯೂಸ್ ಮಾಡಿ ಬರೀ ಇವ್ರ ಫ್ರೆಂಡ್ಸ್ ಜೊತೆನೆ ಇವರು ಇಂಟಿಮೇಟ್ ಆಗಿ ಪ್ರೈವೇಟ್ ಮೂಮೆಂಟ್ಸ್ನ ಶೇರ್ ಮಾಡಿದ್ವಿ ಇಬ್ರು. ಆ್ಯಂಡ್ ಇಬ್ರಿಗೂ ಅದೊಂಥರ ಎಂಬ್ಯಾರಸಿಂಗ್ ಮೂಮೆಂಟ್. ಈಗಲೂ ಒಬ್ರಿಗೊಬ್ರು ಮುಖ ನೋಡ್ಕೊಂಡಾಗ ಬರುತ್ತೆ, ಆದರೆ ಅದೇನಾಯಿತು ಅಂತ ಗೊತ್ತಿಲ್ಲ. ಅವತ್ತು ನಾವಿಬ್ಬರು ಒಂದು ಪ್ರೈವೇಟ್ ಮೂಮೆಂಟ್ನ ಶೇರ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಇದನ್ನ ಹೇಳಿದಿಬ್ರು ಹುಡುಗಿರು. ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನು ಕಾಲ್ ಕೊಡು, ಪಾದ ಕೊಡು, ಲೆಗ್ ಕೊಡು, ಪಾದ. ಇದು ನೆಕ್ಸ್ಟ್ ಇನ್ಸಿಡೆಂಟ್. ಇವ್ರು ಹೇಳ್ತಾ ಇದ್ದಾರೆ, ಇವರು ಆನ್ಲೈನ್ ಡೇಟಿಂಗ್ ಮಾಡ್ತಾ ಇದ್ರಂತೆ. ಆನ್ಲೈನ್ ಡೇಟಿಂಗಲ್ಲಿ ಬಾಯ್ ಫ್ರೆಂಡ್ ಜೊತೆ ಮಾತಾಡುವಾಗ ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರ ಬಾಯ್ ಫ್ರೆಂಡ್ ಪಿಕ್ಸ್ ಕೇಳಿದಾಗ ಇವರ ಫ್ರೆಂಡ್ ಪಿಕ್ಚರ್ಸ್ನ ಇವರು ಶೇರ್ ಮಾಡಿದ್ದಾರೆ. ಯಾವುದೇ ಥರ ನಾರ್ಮಲ್ ಪಿಕ್ಚರ್ಸ್ ಅಲ್ಲ, ಪ್ರೈವೇಟ್ ಪಿಕ್ಚರ್ಸ್ನ ಇವ್ರ ಫ್ರೆಂಡನ್ನ, ಬಿಕಾಸ್ ಅವಳು ಜಾಸ್ತಿ ಅಟ್ರಾಕ್ಟಿವ್ ಇದ್ದು ಅಂತ ಅಂದ್ಬಿಟ್ಟು ಅವಳ ಪಿಕ್ಚರ್ಸ್ನ ಇವರು ಶೇರ್ ಮಾಡಿ ಇಂಪ್ರೆಸ್ ಮಾಡಿದ್ದಾರೆ ಬಾಯ್ ಫ್ರೆಂಡ್ಗೆ. ಸ್ಕ್ಯಾಮ್ ಮಾಡಿದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಓಕೆ, ನೆಕ್ಸ್ಟ್ ಇವ್ರು ಹೇಳ್ತಾ ಇದ್ದಾರೆ, ಇವ್ರು ಕಾಲೇಜಲ್ಲಿ ನಡೆದಿದ್ದ ಸ್ಟೋರಿ. ಇವರು ಹಾಲ್ ಟಿಕೆಟ್ ಇಸ್ಕೊಬೇಕಾಗಿದ್ದಾಗ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಪ್ರಿನ್ಸಿಪಲ್ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರಂತೆ. ಬಟ್ ಇವರು ರ್ಯಾಂಡಮ್ ಆಗಿ ಯಾವುದೋ
ಆಟೋ ಡ್ರೈವರ್ನ ಕರ್ಕೊಂಡು ಬಂದು ಇವರೇ ನನ್ನ ಪೇರೆಂಟ್ ಅಂತ ಹೇಳಿ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ ಅಂತ ಅಂದಾಗ ಮಾತಾಡಿಸಿ ಏನೋ ಒಂದು ಸಿಚುವೇಶನ್ ದುಡ್ಡೇನೋ ಸೆಟ್ ಮಾಡಿಬಿಟ್ಟು ಹಾಲ್ ಟಿಕೆಟ್ ಇಸ್ಕೊಂಡ್ರಂತೆ. ದುರದೃಷ್ಟಕ್ಕೆ ಇವ್ರ ಫ್ರೆಂಡ್ಸು ಕೂಡ ಅದೇ ಸ್ಟೋರಿನ ರಿಪೀಟ್ ಮಾಡೋಕ್ಕೆ ಹೋಗಿ ಅದೇ ಪರ್ಸನ್ನ ಕರ್ಕೊಂಡು ಬಂದು ಅವ್ರಿಗೇನೆ ದುಡ್ಡು ಕೊಟ್ಟು ಕಡಿಮೆ ದುಡ್ಡು ಅಂತ ಅದೇ ಪರ್ಸನ್ನ ಪೇರೆಂಟ್ ಅಂತ ಕರ್ಕೊಂಡೋಗಿ ಅವರು ಹಾಲ್ ಟಿಕೆಟ್ ಇಸ್ಕೊಂಡಿದ್ದಾರೆ. HODಗೆ ಪ್ರಿನ್ಸಿಪಲ್ಗೆಲ್ಲ ಒಬ್ಬರು ಇಬ್ಬರು ಆದರೆ ಓಕೆ 3 ಜನ ಒಂದೇ ಥರ ಮಾಡಿ ಸಿಗಾಕೊಂಡು ಯಾವುದೋ ಬೇರೆಯವ್ರನ್ನ ಪೇರೆಂಟ್ಸ್ನ ಕರ್ಕೊಂಡೋಗಿ ಇದು ಫಸ್ಟ್ ಇಯರಲ್ಲಿ ಆಯ್ತಂತೆ. ಬಟ್ ಇವ್ರು ಫೈನಲ್ ಇಯರ್ ತನಕ ಇದು ತುಂಬ ಎಂಬ್ಯಾರಸ್ಮೆಂಟಲ್ಲಿ ಕಾಲೇಜ್ನ ಲೈಫ್ನ ಕಳೆದೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಇವ್ರು ಹೇಳ್ತಾ ಇದ್ದಾರೆ ಇವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರ ಪೇರೆಂಟ್ಸು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಂತೆ, ಕ್ಲಾದಿಂಗ್ ಬಿಸ್ನೆಸ್. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಆಗ ಇವ್ರು ಏನು ಮಾಡಿದ್ದಾರೆ, ಬಿಸ್ನೆಸ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ಸ್ನೆಲ್ಲ ಸ್ಟೋರ್ ರೂಮಲ್ಲಿ ಇಟ್ಟಿದ್ರಂತೆ, ಫುಲ್ ಕಂಪ್ಲೀಟ್ ಕ್ಲಾತ್ಸು. ಇವರು ಮ್ಯಾಚ್ ಸ್ಟಿಕ್ಕಲ್ಲಿ ಆಟ ಆಡುವಾಗ ಮಿಸ್ ಆಗಿ ಮ್ಯಾಚ್ ಸ್ಟಿಕ್ದು ಫೈರ್ ಕ್ಯಾಚ್ ಆಗಿಬಿಟ್ಟು ಆ ಕ್ಲಾತ್ಗೆ ಎಲ್ಲಿ ಡಂಪ್ ಮಾಡಿದ್ರು ಅವ್ರದ್ದು ಪ್ರಾಡಕ್ಟ್ಸ್ನ ಅಲ್ಲಿ ಬಿದ್ದು ಇಡೀ ಬಿಸ್ನೆಸ್ಗೆ ಬೇಕಾಗಿರೋಂಥ ಕಂಪ್ಲೀಟ್ ಪ್ರಾಡಕ್ಟ್ಸು ಅಲ್ಲಿ ಫುಲ್ ಬರ್ನ್ ಆಯ್ತಂತೆ. ಆ್ಯಂಡ್ ಅದ್ರ ಜೊತೆ ಮನೇಲಿರೋಂಥ ಸುಮಾರು ವಸ್ತುಗಳು ಬರ್ನ್ ಆಯ್ತಂತೆ. ಬಟ್ ಪೇರೆಂಟ್ಸ್ ಅಂದ್ಕೊಂಡಿದ್ದಾರೆ ಇದು ಯಾರೋ ಹೊರಗಡೆಯಿಂದ ಮಾಡಿ ಬೇಕು ಅಂತ ಮಾಡಿದ್ದಾರೆ, ಆ ಥರ ಏನೇನೋ ಆಗಿ ದೊಡ್ಡ ಇನ್ಸಿಡೆಂಟ್ ಆಯಿತು. ಬಟ್ ಇವ್ರ ಮಗನೇ ಚಿಕ್ಕ ಪಾಪು, 6 ವರ್ಷದ ಪಾಪು ಆ ಫೈರ್ನ ಹಚ್ಚಿರೋದು. ಅದು ಇದುವರೆಗೆ ಅವ್ರು ಯಾರಿಗೂ ಗೊತ್ತಿಲ್ಲ. ಬಟ್ ಇವ್ರ ಮಗನೇ ಆ ಬಿಸ್ನೆಸ್ನ ಹಾಳು ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವ್ರು ಹೇಳ್ತಾ ಇದ್ದಾರೆ ಇವ್ರು 5 years ಇಂದ ಒಂದೇ ಹುಡುಗಿನ ಆಫೀಸಲ್ಲಿ ಲವ್ ಮಾಡ್ತಾ ಇದಾರಂತೆ. ಆ ಹುಡುಗಿನೂ ಲವ್ ಮಾಡ್ತಾ ಇದ್ದಾರೆ, ಇಬ್ರು ಕಮಿಟ್ ಆಗಿದ್ದಾರೆ. ಇಡೀ ಆಫೀಸಲ್ಲಿ ಯಾರಿಗೂ ಗೊತ್ತಿಲ್ವಂತೆ. ದೇ ಬೋತ್ ಆರ್ ಕಮಿಟೆಡ್ ಆ್ಯಂಡ್ 5 ವರ್ಷದಿಂದ ಮೇಂಟೈನ್ ಮಾಡಿದ್ದಾರೆ. ಅವ್ರು ಸಿಂಗಲ್ ಅಂತ, ಇಬ್ರು ಕೂಡ ಕಪಲ್ಸ್ ಅಂತೆ. ಇವರು ಯಾವುದೋ ಫಂಕ್ಷನ್ ಮುಗಿಸ್ಕೊಂಡು ಒಂದು ರೂಮ್ಗೆ ಹೋಗ್ಬಿಟ್ಟು ಇವರು ಏನೋ ಒಂದು ಪ್ರೈವೇಟ್ ಮೂಮೆಂಟ್ ಎಂಜಾಯ್ ಮಾಡಿದ್ದಾರೆ. ಎಂಜಾಯ್ ಮಾಡಿ ಆಚೆ ಬಂದು ಎಲ್ಲ ಆದಮೇಲೆ ಇನ್ನೊಂದು ಇವೆಂಟ್ಗೆ ಹೋಗಿದ್ದಾರೆ. ಇನ್ನೊಂದು ಇವೆಂಟಲ್ಲಿ ಅವ್ರಿಗೆ ಗೊತ್ತಾಗಿದೆ ಅದೇ ರೂಮಲ್ಲಿ ಅವರ ರಿಲೇಟಿವ್ ಇಬ್ಬರು ತಂಗಿರು ಅದೇ ರೂಮಲ್ಲಿ ಇದ್ರಂತೆ. ಅವ್ರಿಗೆ ಗೊತ್ತಾಗಿಲ್ಲ. ತಂಗಿರು ಕೂಡ ಅದೇ ರೂಮಲ್ಲಿ ಮಲಗಿದ್ದಾರೆ, ಇವ್ರಿಗೆ ಗೊತ್ತೇ ಆಗಿಲ್ಲ. ಇನ್ಸಿಡೆಂಟ್ ಬಂದ್ಬಿಟ್ಟು ಇವರು ಲೈಫಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಕ್ರಿಕೆಟ್ ಗೇಮಲ್ಲಿ ಇದ್ರಂತೆ. ಒಳ್ಳೆ ಗೇಮ್ ಆಡುವಾಗ ಇವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕಂಪ್ಲೀಟ್ ಇಂಜುರಿ ಆಗಿ ಆ ಗೇಮ್ನ ಅವ್ರು ಆಡೋಕ್ಕಾಗಿಲ್ಲ. ಅವತ್ತಿಗೆ ಅವ್ರ ಕ್ರಿಕೆಟ್ ಕರಿಯರೇ ಸ್ಟಾಪ್ ಆಗಿದೆ. ಆ್ಯಂಡ್ ಅದಾದ್ಮೇಲಿಂದ ಅವರು 2 years ಡಿಪ್ರೆಷನಲ್ಲಿದ್ದರು. ಬಿಕಾಸ್ ಅದೇ ಟೈಮಲ್ಲಿ ಅವ್ರಿಗೆ ಬ್ರೇಕಪ್ ಕೂಡ ಆಯ್ತಂತೆ. ಬಟ್ ಇವ್ರು ಡಿಪ್ರೆಷನಲ್ಲಿ ಇದ್ದಿದ್ದು ಯಾವ ಫ್ರೆಂಡ್ಸಿಗೂ ಗೊತ್ತಿಲ್ಲ. ಇವಾಗ ಅವ್ರು ಕಮ್ ಬ್ಯಾಕ್ ಆಗಿದ್ದಾರೆ. ಬಟ್ ಇವ್ರು ಹೇಳ್ತಾ ಇದ್ದಾರೆ ಇವರು ಕಂಪ್ಲೀಟ್ ಇನ್ನೋಸೆಂಟ್ ಥರ ಕಾಣಿಸ್ತಾರಂತೆ, ಆದರೆ ಇವ್ರು ಇನ್ನೋಸೆಂಟ್ ಅಲ್ಲ. ಇವ್ರು ಎಲ್ಲ ಥರ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಡ್ರಗ್ಸಿಂದ ಹಿಡಿದು ಸ್ಮೋಕಿಂಗಿಂದ ಹಿಡಿದು ಎಲ್ಲನೂ ಮಾಡಿದ್ರಂತೆ. ಒಂದು ಹಳ್ಳಿಯಿಂದ ಬಂದು ಸಡನ್ನಾಗಿ ಚೇಂಜ್ ಆಗಿ ಲೈಫ್ನ ಎಲ್ಲ ಥರ ಪಾಠ ಕಲಿತು ಎಲ್ಲ ಥರ ಎಂಜಾಯ್ಮೆಂಟು ಮಾಡಿ ಇವಾಗ ಮತ್ತೆ ಬ್ಯಾಕ್ ಟು ಇನ್ನೋಸೆಂಟ್ ಫೇಸ್ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇದ್ದಾರಂತೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತುಂಬ ಇನ್ಸಿಡೆಂಟ್ಸ್ ಇದೆ, ಫನ್ನಿ ಸ್ಟೋರೀಸ್ ಇದೆ. ಬಟ್ ತುಂಬ ಲಾಂಗ್ ಹೋಗ್ತದೆ ವಿಡಿಯೋ ಅಂತ ಕಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸೀಕ್ರೆಟ್ ಏನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು ಅಂದರೆ ಇದಿಷ್ಟು ಇನ್ಸಿಡೆಂಟಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಂದಾಗಿದೆ, ಪರ್ಸ್ನಲ್ ಇನ್ಸಿಡೆಂಟ್. ಐ ಡೋಂಟ್ ನೋ ಯಾವುದು ಅಂತ, ಬಟ್ ಯಾವೊಂದು ಇನ್ಸಿಡೆಂಟ್ ನಂದು ಕೂಡ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.